ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹೆಸರು ಸೇಜ್ವಾನ್ ಚಟ್ನಿ ಅಂಥೇಳಿ. ಈ ಚಟ್ನಿ ನೀವೆಲ್ಲ ತಿಂದಿರಬಹುದು. ಇದು ಭಾಳ ರುಚಿ ಇರ್ತೈತಿ ಮತ್ತು ಸಿಂಪಲ್ಲು ಇರ್ತೈತಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣ ಅಂತ. ಮೊದಲಿಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯನ್ನ ಒಂದು 15ರಿಂದ 20 ಬಿಸಿ ನೀರೊಳಗೆ ನೆನೆಸಿ 1ರಿಂದ 1.5 ತಾಸು ನೆನೆಸ್ಬೇಕಿದ್ರೆ ನೋಡಿರಿ. 1-1.5 ತಾಸು ಆದಮೇಲೆ ಈ ಟೈಪ್ ಎಲ್ಲ ಸಾಫ್ಟಾಗಿ ಎಲ್ಲನೂ ಕಲರ್ ಚೇಂಜ್ ಆಗಿರ್ತೈತಿ ಮತ್ತು ಭಾಳ ಮೆತ್ತಗಾಗಿರ್ತಾವೆ. ಇದನ್ನೇನು ಮಾಡ್ಬೇಕು, ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಏನು ಮಾಡತ್ತೀನಿ, ಎಷ್ಟು ಆಗ್ತೈತೆ ಅಷ್ಟು ಕಮ್ಮಿ ನೀರು ಹಾಕಿ ಇದನ್ನು ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಏನಾಕೈತಿ, ಎಣ್ಣೆ ಒಳಗೆ ನಾವು ಇದನ್ನು ಹಾಕಿದಾಗ ಎಲ್ಲ ಕಡೆ ಸಿಡಿಯೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾನಿಲ್ಲೇ ಭಾಳ ಕಮ್ಮಿ ನೀರು ಹಾಕ್ಕೊಂಡೆ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡೇನೆ. ಇದನ್ನು ನೋಡ್ಬೋದು, ಈ ಟೈಪ್ ಪೇಸ್ಟ್ ಆದರೆ ಸಾಕು. ಇದು ಒನ್ ಟೈಮ್ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳ ಮಟನೂ ಇಟ್ಕೊಂಡು ತಿನ್ಬೋದು. ಫಸ್ಟಿಗೆ ಒಂದು ಬಾಳ್ಗೆ ತೊಗೊಂಡೇನಿ. ಬಾಳ್ಗೆ ಒಳಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳತ್ತೀನಿ. ಒಂದು ಅರ್ಧ ಕಪ್ಗಿಂತನೂ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋರಿ. ಎಣ್ಣೆ ಜಾಸ್ತಿ ಹಾಕಿದ್ರೆ ಏನಾಕೈತಿ, ಜಾಸ್ತಿ ದಿನ ಉಳಿತೈತಿ. ಇದಕ್ಕೆ ಚಕ್ರ ಮಗ್ಗೆ ಅಂತ ಹೇಳ್ತಾರಲ್ಲ, ಸ್ಟಾರ್ ಅನೀಸ್, ಅದನ್ನು ಹಾಕ್ಕೊಳತ್ತೀನಿ. ಆಮೇಲೆ ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಸಣ್ಣಗೆ ಹೆಚ್ಕೋಬೇಕು ಇದ್ರೊಳಗೆ. ಆಮೇಲೆ ಕೊತ್ತಂಬರಿದೇ ಒಂದು ದಂಟು ಇರ್ತದಲ್ಲ, ಅದನ್ನು ಸಣ್ಣಗೆ ಹೆಚ್ಚಿದ್ದು ಹಾಕ್ಕೊಂಡೇನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಇದನ್ನು ಹಾಕಿ ಚಲೋ ತನಕ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಹೈ ಫ್ಲೇಮ್ನಾಗ ಇದನ್ನು ಮಾಡ್ತೀರಿ ನೀವು. ಇದು ಕಂಟಿನ್ಯೂಸ್ ಹಿಂಗೆ ಕೈ ಆಡ್ಸ್ಕೊಂತ ಇರಬೇಕು, ಇಲ್ಲಾಂದ್ರೆ ಅರ್ಧಂಬರ್ಧ ಹೊತ್ತು ಚಾನ್ಸಸ್ ಇರ್ತೈತಿ. ಇದರಿಂದ ನೀವು ಫ್ರೈಡ್ ರೈಸ್, ನೂಡಲ್ಸ್, ಚೈನೀಸ್ ರೆಸಿಪಿ ಎಲ್ಲ ಮಾಡ್ಬೋದು. ನೋಡಿ, ಈ ಟೈಪ್ ಅಷ್ಟು ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡೆ. ನಾನು ಫ್ರೈ ಮಾಡ್ಕೊಂಡ್ಮೇಲೆ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆಲ್ಲ ಪೇಸ್ಟ್, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಳತ್ತೀನಿ. ಈಗ ಹೇಳಿದ್ದೆ, ನಾನು ಮುಂಚೆ ಹೇಳಿದ ಜೊತೆ ಕಮ್ಮಿ ನೀರು ಹಾಕಿರಿ ಇದಕ್ಕೆ, ಇಲ್ಲಾಂದ್ರೆ ಎಲ್ಲ ಕಡೆ ಸಿಡಕ್ಕೆ ಚಾಲು ಆಗ್ಬಿಡ್ತೈತಿ. ನೀರು ಹಾಕಲೇ ಇಲ್ಲ ಅಂತಂದ್ರೂ ನಡಿತೈತಿ, ಇನ್ನೂ ಚಲೋ. ನೋಡಿ, ಈ ಟೈಪ್ ಅದ, ಇದೂ ಚಲೋ ತಂಗ ಬೇಯಬೇಕಿದೆ. ಈ ಥರ ಮಸಾಲೆಗಳು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆ ಬಿಡ್ತೈತಿ. ಎಷ್ಟು ಎಣ್ಣೆ ಬಿಡ್ತೈತಲ್ಲ ಅಷ್ಟು ಚಲೋ ಇದೆ. ನೋಡಿರಿ, ಅಗಳಕ್ಕಿಂತ ಈಗಿನ ಕಲರ್ ಎಷ್ಟು ಚೇಂಜ್ ಆಗೈತಿ ಅಂತ. ಇದು ಪೂರ್ತಿ ಈ ಟೈಪ್ ಚೇಂಜ್ ಆದಮೇಲೆ ಕೆಚಪ್ ಇರ್ತದಲ್ಲ, ಟೊಮೆಟೊ ಕೆಚಪ್, ಅದನ್ನು ಅರ್ಧ ಕಪ್ ಅಷ್ಟು ಹಾಕ್ಕೊಳತ್ತೀನಿ. ಮತ್ತು ಗಿರ್ದ ಕಪ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳತ್ತೀನಿ. ಮತ್ತು ಸೇಮ್ ವೆನೆಗರ್ ಹಾಕ್ಕೊಳತ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೀವು ಚೆಕ್ ಮಾಡಿದರೆ ಪೂರ್ತಿ ರೆಸಿಪಿ ಐತಿ. ಮತ್ತು ಒಂದು ಅರ್ಧ ಚಮಚಷ್ಟು ಸಕ್ಕರೆ, ಅರ್ಧ ಚಮಚಷ್ಟು ಪೆಪ್ಪರ್ ಪೌಡರ್, ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಬಟ್ ಇದಕ್ಕೆ ಮುಂಚೆ ನಾನೇನು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡೆಲ್ಲ, ಅದಕ್ಕೊಂದು 10 ನಿಮಿಷ ಆದರೂ ಬೇಕಾಗ್ತೈತಿ. ಯಾಕಂದ್ರೆ ಚಲೋ ತಂಗದ ಸ್ಮೆಲ್ಲು ಬರ್ಬೇಕು, ಮತ್ತೆಲ್ಲ ಹಸಿ ವಾಸನೆನೂ ಹೋಗ್ಬೇಕಲ್ಲ ಅದಕ್ಕೆ. ನೋಡಿರಿ, ಈ ಟೈಪ್ ಇದನ್ನು ಹಂಗೆ ಎಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಂದ್ರೆ ಎಲ್ಲಿ ತನಕ ಎಣ್ಣೆ ಎಲ್ಲ ಬಿಡಬೇಕು ಪೂರ್ತಿ ಎಲ್ಲ. ನೋಡ್ಬೋದು, ಹಿಂಗೆ ಸ್ಲೋಲಿ ಟೈಮ್ ಹೋಗ್ತಾ ಹೋಗ್ತಾ ಎಣ್ಣೆನೂ ಬಿಡಾತೈತಿ ಮತ್ತು ಕಲರ್ ಇನ್ನೂ ಭಾಳ ಚಲೋ ಬರತೈತಿ. ಇದು ನಾವು ಹೊರಗಡೆ ತರುವಂಥ ಸೇಜ್ವಾನ್ ಚಟ್ನಿಗಿಂತನೂ ಇದು ಭಾಳ ಚಲೋ ಇರ್ತೈತಿ. ಮನೆಯೊಳಗೆ ಮಾಡಿದ್ರಿಂದ ಯಾವುದೂ ಪ್ರಿಸರ್ವೇಟಿವ್ ಇರೋದಿಲ್ಲ, ಏನೂ ಇರೋದಿಲ್ಲ. ನಾವು ಭಾಳ ರೆಸಿಪಿ ಒಳಗೆ ಅದನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಜನ ದೋಸೆ ಒಳಗೆ ಯೂಸ್ ಮಾಡ್ತಾರೆ, ಅದನ್ನೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಫ್ರೈಡ್ ರೈಸ್, ನೂಡಲ್ಸ್ ಆಗಲಿ, ಮೋಮೋ ಆಗಲಿ, ಬೇಸಾಗಿ ಇದು ಭಾಳ ಯೂಸ್ ಚಲೋ ಆಗ್ತೈತಿ. ನೋಡಿರಿ, ಈ ಟೈಪ್ ಇದು ಪೂರ್ತಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟೈತಂದ್ರೆ ರೆಸಿಪಿ ಕಂಪ್ಲೀಟ್ ಆಗೈತಂತ ಮೀನಿಂಗ್. ಇದನ್ನು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ಬಿಟ್ರೆ ಆರಾಮ್ಸಿ ಫ್ರಿಜ್ ಒಳಗೆ ನೀವು ಇಟ್ಕೋಬೋದು. ಇದು ಸಾಸ್ ಯೂಸ್ ಮಾಡಿಕೊಂಡು ನಾನು ಮುಂದೆ ಭಾಳಷ್ಟು ರೆಸಿಪಿನೂ ಮಾಡಾಕಿದ್ದೀನಿ. ನೀವು ನಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಇಂಥ ಭಾಳ ರೆಸಿಪೀಸ್ನ ಹಾಕ್ತಿರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.